ನೋಡಿ ಚಳಿಗಾಲ ಬಂದರೆ ನೆನಪಾಗೋದೇ ಒಗ್ಗರಣೆ ದೋಸೆ. ನಾವು ಮಿರಿಯಾಲ ದೋಸೆ ಅಂತೀವಿ. ಇದು ಯಾವುದ್ರಲ್ಲಾದರೂ ಮಾಡ್ಕೋಬೋದು. ರಾಜಮುಡಿ ರೈಸಲ್ಲಿ ಮಾಡ್ತಾಯಿದ್ದೀನಿ. ರಾತ್ರಿಯೇ ಒಂದು ಲೋಟ ನೆನೆಸಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದಕ್ಕೆ ಒಗ್ಗರಣೆ ಕಾಳುಮೆಣಸು, ಒಣಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಸಣ್ಣಗೆ ಹಚ್ಚಿಟ್ಕೋಬೇಕು, ಕೊತ್ತಂಬರಿನೂ ಹಚ್ಚಿಟ್ಕೋಬೇಕು. ಒಗ್ಗರಣೆಗೆ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಹಾಕಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ನೋಡಿ, ಕೊತ್ತಂಬರಿ ಹಿಟ್ಟೊಳಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಹಾಕಿದರೆ ಬಾಡ್ಕೊಂಬಿಡುತ್ತೆ. ಎಲ್ಲ ಹಾಕ್ಬಿಟ್ಟು ಈ ಕಾಳು ಮೆಣಸು ಇವಾಗೆ ಹಾಕ್ಕೋಬೇಕು. ಇದರಲ್ಲಿ ಎಲ್ಲನೂ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಗಂಟ್ಲಿಗೆ ಹಿತವಾಗಿರುತ್ತೆ ಇವಾಗ ಈ ಸೀಸನ್ಗೆ. ಇದರ ಮೊನ್ನೆ ಆರ್ಕ ಅಲ್ಲ, ನವಣೆದು ಮಾಡಿದ್ದೆ ನೋಡಿ, ಸೇಮ್ ಅದೇ ಥರ. ವೈಟ್ ರೈಸು ಮಾಡ್ಕೊಳ್ಳಿ. ಇದಿಲ್ಲ ಅಂದರೆ ನೀವು ವೈಟ್ ರೈಸಲ್ಲಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊಸೈಟಿ ಅಕ್ಕಿ, ನವಣೆ, ಆರ್ಕ, ಮಿಲ್ಲೆಟ್ಸು, ರಾಗಿ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ, ಅಷ್ಟು ರುಚಿ ಕೊಡುತ್ತೆ. ಈ ಚಳಿಗಾಲಕ್ಕೆ ಮಾಡಿಸಿದಂಥದ್ದು ದೋಸೆ ಇದು. ನಮ್ಮ ಅಜ್ಜಿ ರೆಸಿಪಿ ಇದು. ಆ ಒಲೆ ಮೇಲೆ ಹಾಕಿ ಕೊಡ್ತಿದ್ರೆ ತಿಂತಿದ್ವಿ. ಒಬ್ಬೊಬ್ರು 10 ದೋಸೆ ಆದರೂ ತಿಂದುಬಿಡ್ತಾರೆ. ತೆಳ್ಳಗಿರುತ್ತೆ. 2 ಬಾಯಿಗೆ ಒಂದು ದೋಸೆ 2 ಬಾಯಿಗೆ ಇಟ್ಕೊಂಡ್ಬಿಡ್ಬೋದು. ನೋಡಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾಳೆ ಒಂದು ದೋಸೆ ಮಾಡ್ತೀನಿ, ಕೊತ್ತಂಬರಿ ದೋಸೆ. ನೀವು ಊಹಿಸಿ ಇರಲ್ಲ, ಅಷ್ಟು ರುಚಿ, ಅಷ್ಟು ಸುಲಭ. ನಾಳೆಗೆ ವೆಯ್ಟ್ ಮಾಡ್ತಾಯಿರಿ, ಬರುತ್ತೆ.